ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ತಮಗೆ ಟೆಕ್ಸ್ಟ್ ಡೈಲಾಗ್ ಬಾಕ್ಸಲ್ಲಿ ಏನಪ್ಪ ಅಂದರೆ ಬಂದ್ಬಿಟ್ಟು ಟೆಕ್ಸ್ಟ್ ಬಾಕ್ಸ್ ಬಗ್ಗೆ ಮತ್ತು ವರ್ಡ್ ಆರ್ಟ್ ಬಗ್ಗೆ ರಿಲೇಟೆಡ್ ಟು ದಿಸ್ ಆಪ್ಷನ್. ಲಾಸ್ಟ್ ಕ್ಲಾಸಲ್ಲಿ ತಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದಪ್ಪ ಅಂದರೆ ಹೆಡರ್ ಆ್ಯಂಡ್ ಫುಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅದೇ ರೀತಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಟೆಕ್ಸ್ಟ್ ಡೈಲಾಗ್ ಬಾಕ್ಸ್. ಸೊ ಟೆಕ್ಸ್ಟ್ ಡೈಲಾಗ್ ಬಾಕ್ಸ್ ಅಂದರೆ ಏನಪ್ಪ ಅಂದರೆ ಫಸ್ಟಿಗೆ ಏನು ಮೆನ್ಷನ್ ಮಾಡ್ತಾ ಇದೆ ನಮಗೆ ಇಲ್ಲ ಅಂದರೆ ಟೆಕ್ಸ್ಟ್ ಬಾಕ್ಸ್ ಅಂತ ಮೆನ್ಷನ್ ಮಾಡ್ತಾ ಇದೆ. ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ವೆರೈಟೀಸ್ ಆಫ್ ಟೆಕ್ಸ್ಟ್ ಬಾಕ್ಸ್ಗಳನ್ನು ನಮಗೆ ತೋರಿಸ್ತಾ ಇದೆ. ಸೊ ಇದರಲ್ಲಿ ತಮಗೆ ಯಾವ್ದು ಬೇಕಾಗಿದೆ ಅದನ್ನು ತಾವು ಏನು ಮಾಡ್ಬೋದಪ್ಪ ಅಂದರೆ ತಗೊಳ್ತಕ್ಕಂಥದ್ದು. ಅಂದರೆ ಒಂದು ನಾನು ಬಾಕ್ಸಲ್ಲಿ ಏನಪ್ಪ ಅಂದರೆ ಟೈಪ್ ಮಾಡ್ತಕ್ಕಂಥದ್ದು, ಒಂದು ಬಾಕ್ಸ್ ಹಾಕಬೇಕು, ಒಂದು ಬಾಕ್ಸ್ ಹಾಕಿ ಟೈಪ್ ಮಾಡ್ತಕ್ಕಂಥದ್ದು. ಆ ರೀತಿ ನಾವು ಏನು ಮಾಡ್ತೀವಪ್ಪ ಅಂದರೆ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು. ನೋಡಿ ಈಗ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಔಟ್ಪುಟ್ ಡಿವೈಸಸ್ ಅಂತ ಟೈಪ್ ಮಾಡ್ತೀನಿ. ಸೊ ಬಂದ್ಬಿಟ್ಟು ಪ್ರಿಂಟರ್ ಇದೆ. ಓಕೆ, ಸೊ ಏನಪ್ಪ ಅಂದರೆ ದೀಸ್ ಆರ್ ಕಾಲ್ಡ್ ಔಟ್ಪುಟ್ ಡಿವೈಸಸ್. ಈ ಔಟ್ಪುಟ್ ಡಿವೈಸ್ಗಳನ್ನು ನಾನು ಏನು ಮಾಡೋದಪ್ಪ ಅಂದರೆ ಬಾಕ್ಸಲ್ಲಿ ಟೈಪ್ ಮಾಡಿದೆ. ಅಂದರೆ ನನಗೆ ಬಾಕ್ಸಲ್ಲಿ ಬೇಕಾಗಿತ್ತಪ್ಪ ಅಂದರೆ ಅಂಥ ಮೂಮೆಂಟಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಬಂದ್ಬಿಟ್ಟು ಈ ಔಟ್ಪುಟ್ ಡಿವೈಸಸ್ನ ಯೂಸ್ ಮಾಡ್ತೀವಿ. ಅಂದರೆ ನಾನು ಟೆಕ್ಸ್ಟ್ ಏನು ಟೈಪ್ ಮಾಡಿದ್ದೀನಿ ಆ ಟೆಕ್ಸ್ಟಿಗೆ ಬಾಕ್ಸ್ ಬೇಕಾಗಿತ್ತಪ್ಪ ಅಂದರೆ ಅಂಥ ಮೂಮೆಂಟಲ್ಲಿ ಟೆಕ್ಸ್ಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಏನಪ್ಪ ಅಂದರೆ ಇದು ಬಾಕ್ಸನ್ನು ತೊಗೊಳ್ತಕ್ಕಂಥದ್ದು. ಸೊ ಮತ್ತೆ ಏನಪ್ಪ ಅಂದರೆ ಮತ್ತೆ ಬೇರೆ ಬೇಕಾಗಿತ್ತು ಅಂದರೆ ಮತ್ತೆ ಬೇರೆ ಕೂಡ ತಾವೇನು ಮಾಡ್ಬೋದಪ್ಪ ಅಂದರೆ ತಗೋಬಹುದು. ಮತ್ತೆ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಇನ್ಪುಟ್ ಡಿವೈಸಸ್ ಔಟ್ಪುಟ್ ಆಗಿದೆ ಇನ್ಪುಟ್. ಸೊ ಈ ರೀತಿ ನಾವು ಏನು ಮಾಡ್ಬೋದಪ್ಪ ಅಂದರೆ ಸೊ ಬಾಕ್ಸಸ್ಸನ್ನು ಫಿಲ್ ಮಾಡಿ ಅಥವಾ ಬಾಕ್ಸಸ್ ಒಳಗಡೆ ನಮಗೆ ಟೈಪ್ ಬೇಕಾಗಿತ್ತಪ್ಪ ಅಂದರೆ ತಗೊಳ್ತಕ್ಕಂಥದ್ದು. ಮತ್ತು ಏನೋ ಒಂದು ಏನಪ್ಪ ಅಂದರೆ ಯಾವಾಗ ತಾವು ಬಾಕ್ಸ್ ಹಾಕ್ತೀರಾ ಬಾಕ್ಸ್ ಹಾಕಿದ ತಕ್ಷಣ ಟೆಕ್ಸ್ಟ್ ಬಾಕ್ಸ್ ಏನಾಗುತ್ತಪ್ಪ ಅಂದರೆ ಫಾರ್ಮೆಟ್ ಟ್ಯಾಬ್ ಬರುತ್ತೆ. ಹೊರಗಡೆ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಮತ್ತೆ ಡಿಆಕ್ಟಿವೇಟ್ ಆಗುತ್ತೆ. ಸೊ ಬಂದ್ಬಿಟ್ಟು ಏನಿದೆಪ್ಪ ಅಂದರೆ ಈಗ ನೋಡಿ ಇದು ಫಾರ್ಮೆಟ್ ಸೊ ಟ್ಯಾಬ್. ಸೊ ಇದೇನೈತಪ್ಪ ಅಂದರೆ ನಾವು ಬಾಕ್ಸನ್ನು ಹಾಕೊಂಡ್ಬಿಟ್ಟು ಟೈಪ್ ಮಾಡ್ತಕ್ಕಂಥದ್ದು. ಅದೇ ರೀತಿ ಏನಪ್ಪ ಅಂದರೆ ನಾವು ಏನು ಮಾಡ್ತೀವಪ್ಪ ಅಂದರೆ ಆಲ್ರೆಡಿ ನಾನು ಟೈಪ್ ಮಾಡಿದ್ದೀನಿ, ಅಂದರೆ ನನ್ನ ಹತ್ರ ಡೇಟಾ ಇದೆ. ಆ ಡೇಟಾನ ಏನು ಮಾಡ್ಬೇಕಂತ ಇದ್ದೀನಪ್ಪ ಅಂದರೆ ನಾನು ಬಾಕ್ಸನ್ನು ಹಾಕ್ಬೇಕಂತ ಇದ್ದೀನಿ. ಅಂಥ ಮೂಮೆಂಟಲ್ಲಿ ನಾವು ಏನು ಮಾಡ್ಬೇಕು ನೋಡಿ, ಈಗ ಏನಿದೆಪ್ಪ ಅಂದರೆ ನನ್ನ ಹತ್ರ ಡೇಟಾ ಇದೆ, ಇದು ಒಂದೇ ಪ್ಯಾರಾಗ್ರಾಫಿಗೆ ನಾನು ಏನು ಮಾಡ್ಬೇಕಂತ ಇದ್ದೀನಿ ಬಾಕ್ಸನ್ನು ಹಾಕ್ಬೇಕಂತ ಇದ್ದೀನಿ. ಅಂಥ ಮೂಮೆಂಟಲ್ಲಿ ಏನಪ್ಪ ಅಂದರೆ ನಾವು ಇನ್ಸರ್ಟ್ ಒಳಗಡೆ ಹೋಗ್ಬಿಟ್ಟು ನನಗೆ ಯಾವ ಶೇಪ್ ಬೇಕಾಗಿದೆ ಆ ಶೇಪನ್ನು ನಾನು ಏನು ಮಾಡ್ಬೇಕಪ್ಪ ಅಂದರೆ ತೊಗೊಳ್ತಕ್ಕಂಥದ್ದು. ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಬಂದುಬಿಟ್ಟು ನಮ್ಗೆ ಎಷ್ಟು ಬೇಕಾಗಿದೆ ಅಷ್ಟು ಡ್ರ್ಯಾಗ್ ಮಾಡ್ತಕ್ಕಂಥದ್ದು. ಒಂದು ಪ್ಯಾರಾಗ್ರಾಫ್ ಬೇಕಾ ಒಂದು ಪ್ಯಾರಾಗ್ರಾಫ್ ತೊಗೊಳ್ಳಿ, ಅಥವಾ ಎರಡು ಬೇಕಾ ಎರಡನ್ನು ತೊಗೊಳ್ತಕ್ಕಂಥದ್ದು. ಎಷ್ಟು ಬೇಕಾಗಿದೆ ಅಷ್ಟನ್ನು ತೊಗೊಂಡ್ಬಿಟ್ಟು ಸೊ ಇಲ್ಲಿ ಏನಪ್ಪ ಅಂದರೆ ಸೆಂಡ್ ಬ್ಯಾಕ್ ಅಂತ ಆಪ್ಷನ್ ಇದೆ, ಅರೇಂಜ್ ಆಪ್ಷನ್ ಇದೆ ಅಲ್ಲ. ಸೊ ಈ ಅರೇಂಜ್ ಆಪ್ಷನಲ್ಲಿ ಹೋಗ್ಬಿಟ್ಟು ಅರೇಂಜ್ ಡೈಲಾಗ್ ಬಾಕ್ಸಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಅಂತ ಕ್ಲಿಕ್ ಮಾಡಿ ಆಫ್ಟರ್ ದಟ್ ಸೆಂಡ್ ಬ್ಯಾಕ್. ಸೊ ನೆಕ್ಸ್ಟ್ ಒಂದು ಸೆಂಡ್ ಬಿಹೈಂಡ್ ಟೆಕ್ಸ್ಟ್. ಈ ರೀತಿ ಏನಾಗುತ್ತಪ್ಪ ಅಂದರೆ ಬಾಕ್ಸನ್ನು ಹಾಕ್ತಕ್ಕಂಥದ್ದು. ಅಂದರೆ ಆಲ್ರೆಡಿ ತಾವು ಟೈಪ್ ಮಾಡಿದ್ದೀರಾ, ಸೊ ಟೈಪ್ ಮಾಡಿದಕ್ಕೆ ಏನಾದರೂ ಚೇಂಜಸ್ ಮಾಡೋದಿದ್ರೆ ಅಂಥ ಮೂಮೆಂಟ್ ಯೂಸ್ ಮಾಡ್ತಕ್ಕಂಥದ್ದು. ನೋಡಿ ಇದು ಫಾರ್ಮೆಟ್ ಇದೆ, ಮತ್ತು ಬೇರೆ ಶೇಪಲ್ಲಿ ನೀವು ಚೇಂಜ್ ಮಾಡ್ತಿದ್ರೆ ಶೇಪಲ್ಲಿ ಕೂಡ ಏನು ಮಾಡ್ಬೋದಪ್ಪ ಅಂದರೆ ಚೇಂಜಸನ್ನು ಮಾಡ್ತಕ್ಕಂಥದ್ದು. ಚೇಂಜ್ ಶೇಪ್ ಅಂತ ಕ್ಲಿಕ್ ಮಾಡಿ ಆ ರೀತಿ ಏನಾಗುತ್ತಪ್ಪ ಅಂದರೆ ಶೇಪ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಬೇರೆ ಸ್ಮೈಲಿ ತಗೊಳ್ರಿ ಈಗ. ಓಕೆ, ಈ ರೀತಿ ಏನಾಗುತ್ತಪ್ಪ ಅಂದರೆ ನಿಮ್ಮ ಶೇಪ್ ಚೇಂಜ್ ಆಗಿಬಿಡುತ್ತೆ. ಈ ರೀತಿ ಕೂಡ ತಾವೇನು ಮಾಡ್ಬೋದಪ್ಪ ಅಂದರೆ ಚೇಂಜಸನ್ನು ಮಾಡ್ತಕ್ಕಂಥದ್ದು. ಸೊ ಬೇರೆ ಶೇಪಲ್ಲಿ ಬೇಕಂದರೆ ಬೇರೆ ಶೇಪಲ್ಲಿ ಕೂಡ ಇನ್ಸರ್ಟ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಕೂಡ ತಾವೇನು ಮಾಡ್ಬೋದಪ್ಪ ಅಂದರೆ ಎಡಿಟ್ ಶೇಪಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ಬೇರೆ ಶೇಪನ್ನು ತೊಗೊಳ್ಳಿ. ಆಟೋಮೆಟಿಕ್ಕಾಗಿ ಏನಾಗುತ್ತಪ್ಪ ಅಂದರೆ ಆ ಶೇಪಲ್ಲಿ ಅದು ಕನ್ವರ್ಟ್ ಆಗಿ ಬಿಡುತ್ತೆ. ಈ ಬಾರ್ಡರ್ ಬಂದುಬಿಟ್ಟು ಕಲರಲ್ಲಿದೆ, ಬ್ಲ್ಯಾಕಲ್ಲಿ ಬೇಕಪ್ಪ ಅಂದರೆ ಬ್ಲ್ಯಾಕಲ್ಲಿ ಕೂಡ ತೊಗೊಳ್ತಕ್ಕಂಥದ್ದು. ಮತ್ತು ಎಡಿಟ್ ಶೇಪನ್ನೇ ತೊಗೊಳ್ಳಿ, ಜಸ್ಟ್ ಕ್ಲಿಕ್ ದೇರ್. ಸೊ ಅದಾದಮೇಲೆ ಏನಿದೆಪ್ಪ ಅಂದರೆ ಡ್ರಾ ಟೆಕ್ಸ್ಟ್ ಬಾಕ್ಸ್ ಅಂದ್ರೆ ಆಲ್ರೆಡಿ ನಾನು ನಿಮಗೆ ಹೀಗೆ ಹೇಳಿದ್ದೆ, ಅಂದರೆ ಟೆಕ್ಸ್ಟ್ ಬಾಕ್ಸನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿ. ಸೊ ಇಲ್ಲಿ ಫಸ್ಟ್ ಒನ್ ಹಾಕ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಮೇಲ್ಗಡೆ ಔಟ್ಪುಟ್ ಡಿವೈಸಸ್ ಅಂತ ಏನು ತೊಗೊಂಡಿದ್ದೀನಿ ಅದು ತೊಗೊಂಡಿರ್ತಕ್ಕಂಥದ್ದು ಅಂಟು ಮತ್ತು ಫಾರ್ಮ್ಯಾಟ್. ರೈಟ್, ಇದು MS ವರ್ಡ್ ಏನಪ್ಪ ಅಂದರೆ ಸ್ಕೂಲ್ ಕಾಲೇಜಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ ನೋಡಿ. ಪ್ರೈಮರಿ ನೋಟ್ಸ್ ಮಾಡ್ತಾ ಇದ್ದೀರಾ ಅಥವಾ ಕ್ವಶನ್ ಪೇಪರ್ ಮಾಡ್ತಾ ಇದ್ದೀರಾ ಅಂಥ ಮೂಮೆಂಟಲ್ಲಿ ಈ ಶೇಪ್ಸ್ ಬಗ್ಗೆ ಏನಪ್ಪ ಅಂದರೆ ತಮಗೆ ಯೂಸ್ ಆಗುತ್ತೆ. ಅದೇ ರೀತಿ ಕಲರನ್ನು ಫಿಲ್ ಮಾಡ್ತಿದ್ರೆ ಕಲರನ್ನು ಕೂಡ ಏನು ಮಾಡ್ಬೋದಪ್ಪ ಅಂದರೆ ತಾವು ಫಿಲ್ ಮಾಡ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಬಂದುಬಿಟ್ಟು ನಮಗೆ ಯಾವ್ದು ಬೇಕಾಗಿದೆ ಅದನ್ನು ತಾವು ಏನು ಮಾಡ್ತಕ್ಕಂಥದ್ದಪ್ಪ ಅಂದರೆ ತೊಗೊಳ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡ್ತಕ್ಕಂಥದ್ದು. ಕ್ಲಿಕ್ ಮಾಡಿಬಿಟ್ಟು ಏನಪ್ಪ ಅಂದರೆ ಯಾವ ರೀತಿ ಬೇಕಾಗಿದೆ ಇಲ್ಲಿ ನೋಡಿ. ಸೊ ಲೈಕ್ ಇಷ್ಟು ಟೈಪ್ಸ್ ಆಫ್ ಡಿಸೈನ್ಸ್ ಇದ್ದಾವೆ. ಆ ಶೇಪನ್ನು ತಾವು ಯಾವ ರೀತಿ ಯೂಸ್ ಮಾಡಿದ್ದೀರಾ ಅದೇ ರೀತಿ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಕೂಡ ಯೂಸ್ ಮಾಡ್ತಕ್ಕಂಥದ್ದು. ಅಲ್ಲಿ ಶೇಪ್ ಫೀಲಿಂಗ್ ಇದೆ. ಮತ್ತು ಇಲ್ಲಿ ಕೂಡ ಪಿಕ್ಚರ್ ಬೇಕಪ್ಪ ಅಂದರೆ ಪಿಕ್ಚರನ್ನು ಇನ್ಸರ್ಟ್ ಮಾಡ್ತಕ್ಕಂಥ. ಸೊ ಎಲ್ಲಿ ಪಿಕ್ಚರ್ಸ್ ಇಟ್ಟಿದ್ದೀರಾ ತಾವು ಅಲ್ಲಿಂದ ಏನು ಮಾಡ್ಬೋದಪ್ಪ ಅಂದರೆ ಪಿಕ್ಚರ್ಸನ್ನು ಕೂಡ ತೊಗೊಳ್ತಕ್ಕಂಥದ್ದು. ಪಿಕ್ಚರ್ ಕೂಡ ಏನಾಗುತ್ತಪ್ಪ ಅಂದರೆ ಈ ಶೇಪಲ್ಲಿ ಅಪ್ಲೈ ಆಗುತ್ತೆ. ಇಮೇಜಸ್ ನೋಡಿ, ಸೊ ಇಷ್ಟು ಇಮೇಜಸ್ ಇದ್ದಾವೆ. ಸೊ ಒಂದು ಯಾವುದಾದ್ರೂ ಬೇಕಾಗಿದ್ರೆ ಕ್ಲಿಕ್ ಮಾಡಿ ಇನ್ಸರ್ಟ್ ಅನ್ನಿ. ಆ ಇಮೇಜ್ ಏನಾಗುತ್ತಪ್ಪ ಅಂದರೆ ಬಂದಲ್ಲಿ ಇನ್ಸರ್ಟ್ ಆಗುತ್ತೆ. ಅದೇ ರೀತಿ ಏನಪ್ಪ ಅಂದರೆ ಬಂದ್ಬಿಟ್ಟು ತಮಗೆ
ಸೊ ಗ್ರೇಡಿಯಂಟ್ ಮತ್ತೆ ಸೊ ಇಟ್ ಶುಡ್ ಬಿ ರಿಪೀಟ್ ಲೈಕ್ ಅ ಶೇಪ್ ಈಗ ಯಾವ ರೀತಿ ಆಗಿದೆ ಆ ರೀತಿ. ಅದೇ ರೀತಿಯಲ್ಲಿ ಔಟ್ಲೈನ್ ವೇಟ್ ಕೂಡ ಚೇಂಜಸ್ ಮಾಡ್ಬೋದು, ಇದು ಕೂಡ ಸ್ವಲ್ಪ ಯೂಸ್ ಆಗುತ್ತೆ. ಸೊ ಆಲ್ರೆಡಿ ತಾವು ಸೊ ಟೆಕ್ಸ್ಟ್ ಇತ್ತಪ್ಪ ಅಂದ್ರೆ ತಮ್ಮ ಹತ್ರ ಪ್ಯಾರಾಗ್ರಾಫ್ ಇದೆ, ಪೇಜ್ ಇದೆ, ಅದನ್ನ ಕೂಡ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಯೂಸ್ ಮಾಡ್ತಕ್ಕಂಥ. ಇಟ್ ಈಸ್ ರಿಲೇಟೆಡ್ ಟು ಒನ್ ಲೈನ್, ಒನ್ ಪ್ಯಾರಾಗ್ರಾಫ್ ಆರ್ 2 ಪ್ಯಾರಾಗ್ರಾಫ್ಸ್ ಆರ್ ಸೊ ಹಾಫ್ ಪೇಜ್ ಅಥವಾ ಇರ್ಬೋದು. ಪೇಜಿಗೆ ಏನಾದ್ರೂ ತಮಗೆ ಅಪ್ಲೈ ಮಾಡೋದಿದ್ರೆ ಪೇಜ್ ಬಾರ್ಡರ್ ಅನ್ನ ಅಪ್ಲೈ ಮಾಡ್ಬೇಕು. ಪೇಜ್ ಲೇಔಟ್ ಅಲ್ಲಿ ಬರುತ್ತೆ, ಮತ್ತೆ ತಮಗೆ ರಿಪೀಟ್ ಮಾಡ್ತೇನೆ. ಸೊ ಈ ರೀತಿ ನೋಡಿ ಶೇಪ್ ಅನ್ನ ಕೂಡ ನೀವೇನಪ್ಪಾ ಅಂದ್ರೆ ನಿಮ್ದು ಆಲ್ರೆಡಿ ತಮ್ಮ ಹತ್ರ ಡಾಟಾ ಇದ್ರೆ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಮತ್ತೆ ಫಾರ್ಮೆಟ್ ಟ್ಯಾಬಿಗೆ ಬನ್ನಿ, ಮತ್ತೆ ಏನಾದ್ರು ಟೆಕ್ಸ್ಟ್ ಸ್ಟೈಲ್ ಅನ್ನ ಚೇಂಜ್ ಮಾಡಂಗಿದ್ರೆ ಟೆಕ್ಸ್ಟ್ ಸ್ಟೈಲ್ ಅನ್ನ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಚೇಂಜಸ್ ಮಾಡ್ತಕ್ಕಂಥದ್ದು. ಇಟ್ ಈಸ್ ರಿಲೇಟೆಡ್ ಟು ಶೇಪ್, ಸ್ಟೈಲ್ ಅಂಡ್ ವರ್ಡ್ ಆರ್ಟ್ ಏನ್ ಬಂದಿದೆ ಇಟ್ ಈಸ್ ರಿಲೇಟೆಡ್ ಟು ಟೆಕ್ಸ್ಟ್. ಇದೇನಿದೆ ನಿಮಗೆ ಶೇಪಿಗೆ ರಿಲೇಟೆಡ್ ಇದೆ ಡೈಲಾಗ್ ಬಾಕ್ಸ್, ಈ ಕಡೆ ಡೈಲಾಗ್ ಬಾಕ್ಸ್ ಏನಪ್ಪಾ ಅಂದ್ರೆ ತಮಗೆ ಎದಕ್ಕೆ ರಿಲೇಟೆಡ್ ಇದೆಯಪ್ಪ ಅಂದ್ರೆ ಟೆಕ್ಸ್ಟಿಗೆ ರಿಲೇಟೆಡ್ ಇದೆ. ಸೊ ಟೆಕ್ಸ್ಟ್ ಅನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಚೇಂಜಸ್ ಮಾಡ್ತಕ್ಕಂಥದ್ದು. ಯಾವ್ದು ಬೇಕು ಸ್ಟೈಲ್ ಆ ಸ್ಟೈಲ್ ಅನ್ನ ತಗೊಳ್ಳಿ, ಜಸ್ಟ್ ಕ್ಲಿಕ್ ಮಾಡಿ ಅದರ ಮೇಲೆ. ಸೊ ಮತ್ತೆ ಏನಪ್ಪಾ ಅಂದ್ರೆ ಕಲರ್ ಸೇಮ್. ಒನ್ಸ್ ಅಗೇನ್ ಏನಪ್ಪಾ ಅಂದ್ರೆ ಮತ್ತೆ ಎಲ್ಲಾನು ಏನಾಗುತ್ತಪ್ಪ ಅಂದ್ರೆ ಅದೇ ರಿಪೀಟ್ ಆಗುತ್ತೆ. ಸೊ ಔಟ್ಲೈನ್ ಬೇಕಾಗಿತ್ತಪ್ಪ ಅಂದ್ರೆ ಮತ್ತೆ ಟೆಕ್ಸ್ಟಿನ ಕೂಡ ಔಟ್ಲೈನ್ ಅನ್ನ ತಾವು ಚೇಂಜಸ್ ಮಾಡ್ತಕ್ಕಂಥದ್ದು. ಸೊ ಮತ್ತೆ ಬೇರೆ ಕಲರ್ ಬೇಕಾಗಿತ್ತು ಅಂದ್ರೆ ಬೇರೆ ಕಲರ್ ಅನ್ನ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥದ್ದು. ಸೊ ಯಾವ್ದು ಬೇಕಾಗಿದೆ ತಮ್ಗೆ ಅದನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಯೂಸ್ ಮಾಡಬಹುದು. ಸೊ ಟೆಕ್ಸ್ಟ್ ಕಲರ್ ಕೂಡ ಚೇಂಜಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಫೆಕ್ಟ್ ಇದ್ದಾವೆ, ಮತ್ತೆ ಇಟ್ ಈಸ್ ರಿಪೀಟೆಡ್. ಸೊ ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ತಮ್ಗೆ ಯಾವ ಎಫೆಕ್ಟ್ ಬೇಕಾಗಿದೆ ಆ ಎಫೆಕ್ಟ್ ಅನ್ನ ತಾವು ಏನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಟೆಕ್ಸ್ಟ್ ಡೈರೆಕ್ಷನ್ ಅಂದ್ರೆ ಮೂವ್ ಮಾಡ್ತಕ್ಕಂಥದ್ದು. ಸೊ ಹಾರಿಜಾಂಟಲಿ ಬೇಕು ಹಾರಿಜಾಂಟಲಿ ಮಾಡ್ಕೊಳ್ಳಿ, ವರ್ಟಿಕಲಿ ಬೇಕು ವರ್ಟಿಕಲಿ. ಸೊ ಯಾವ ರೀತಿ ಬೇಕಾಗಿದೆ ತಮ್ಗೆ ಆ ರೀತಿ ಏನಪ್ಪಾ ಅಂದ್ರೆ ಟೆಕ್ಸ್ಟ್ ಅನ್ನ ಮೂವ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಅಲೈನ್ ಟೆಕ್ಸ್ಟ್ ಇದೆ ಅಂದ್ರೆ ಸೊ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಟಾಪ್ ಅಲ್ಲಿ ಬೇಕಾ ಮಿಡಲ್ ಅಲ್ಲಿ ಬೇಕಾ ಅಂದ್ರೆ ಏನು ಜಸ್ಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇದು ಅಲೈನ್ಮೆಂಟ್ ಅಂದ್ರೆ ಒಳಗಡೆ ಇರ್ತಕ್ಕಂಥ ಡೇಟಾ ನಮ್ದು ಎಲ್ಲಿ ಬೇಕಾಗಿದೆ ಟಾಪ್ ಅಲ್ಲಿ ಬೇಕು ಟಾಪ್ ಅಲ್ಲಿ, ಮಿಡಲ್ ಅಲ್ಲಿ ಬೇಕು ಮಿಡಲ್ ಅಲ್ಲಿ. ಸೊ ನೆಕ್ಸ್ಟ್ ಒನ್ ಬಾಟಮ್ ಅಲ್ಲಿ ಬೇಕಾಗಿದ್ರೆ ಬಾಟಮ್ ಅಲ್ಲಿ ಕೂಡ ತಗೊಳ್ತಕ್ಕಂಥ. ಕ್ರಿಯೇಟ್ ಲಿಂಕ್ ಅಂದ್ರೆ ಇಲ್ಲಿಂದ ಬೇರೆ ಕಡೆ ಏನಪ್ಪಾ ಅಂದ್ರೆ ಕಳಿಸ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಶುಡ್ ಬಿ ಪೊಸಿಷನ್ ಅಂದ್ರೆ ಶೇಪಿಂದು ಪೊಸಿಷನ್ ಎಲ್ಲಿ ಬೇಕಾಗಿದೆ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ತಗೊಳ್ತಕ್ಕಂಥದ್ದು. ಸೆಂಡ್ ಬ್ಯಾಕ್ ಬ್ರಿಂಟ್ ಫ್ರಂಟ್ ಹೀಗೆ ತಮ್ಗೆ ಏನಪ್ಪ ಅಂದ್ರೆ ತೋರಿಸಿದ್ದೀನಿ. ಅಂದ್ರೆ ಏನಪ್ಪಾ ಅಂದ್ರೆ ಸೆಂಡ್ ಬ್ಯಾಕ್ ಅಂದ್ರೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮೇಲ್ಗಡೆ ಬೇಕಾಗಿತ್ತಮ್ಮ ಈ ಶೇಪಲ್ಲಿ ತೋರಿಸಿದ್ದೀನಿ ನೋಡಿ. ಏನಪ್ಪಾ ಅಂದ್ರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೊಸಿಷನ್ ಆದ್ಮೇಲೆ ಬ್ರಿಂಗ್ ಫಾರ್ವರ್ಡ್ ಅಂದ್ರೆ ಮುಂದ್ಗಡೆ ಬರುತ್ತೆ. ಬ್ರಿಂಗ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂದ್ರೆ ಶೇಪ್ ಏನಾಗುತ್ತಪ್ಪ ಅಂದ್ರೆ ಮುಂದ್ಗಡೆ ಬರುತ್ತೆ. ಅದೇ ರೀತಿ ಏನ್ ಮಾಡೋದಿದಪ್ಪ ಅಂದ್ರೆ ಮತ್ತೆ ಬ್ಯಾಕ್ ಕಳ್ಸೋದಿದ್ರೆ ಸೆಂಡ್ ಬಿಹೈಂಡ್ ಟೆಕ್ಸ್ಟ್. ಸೊ ಬ್ರಿಂಗ್ ಫ್ರಂಟ್ ಆಫ್ ಟೆಕ್ಸ್ಟ್ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಸೆಂಡ್ ಬಿಹೈಂಡ್ ಟೆಕ್ಸ್ಟ್. ಈ ರೀತಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಟೆಕ್ಸ್ಟ್ ಅನ್ನ ಕಳಿಸ್ತೀವಿ. ಸೊ ಫ್ರಂಟ್ ಬೇಕಾಗಿದ್ರೆ ಫ್ರಂಟ್ ಅನ್ನ ತಗೊಳ್ತಕ್ಕಂಥದ್ದು ಅಥವಾ ಮತ್ತೆ ಬ್ಯಾಕ್ ಬೇಕಾಗಿದ್ರೆ ಬ್ಯಾಕ್ ಅನ್ನ ಕಳಿಸ್ತಕ್ಕಂಥದ್ದು. ಯಾವ ರೀತಿ ತಮ್ಗೆ ಬೇಕಾಗಿದೆ ಆ ರೀತಿ ಏನ್ ಮಾಡ್ಬೋದಪ್ಪ ಅಂದ್ರೆ ತೋತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಸೊ ನೋಡಿ ಸೆಲೆಕ್ಷನ್ ಪೇನ್ ಅಂತ ಇದೆ ಅಂದ್ರೆ ಇಲ್ಲಿ ಏನೇನ್ ಟೈಪ್ ಮಾಡಿದಿರ ತಾವು ಇದೊಂದು ವಿಂಡೋ ಓಪನ್ ಆಗುತ್ತೆ. ವಿಂಡೋ ಓಪನ್ ಆಗ್ಬಿಟ್ಟು ತಮ್ಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಈ ಕಡೆ ತೋರಿಸುತ್ತೆ ಸೊ ಯಾವ ಶೇಪ್ ಅನ್ನ ತಗೊಂಡಿದ್ದೀರಾ. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಅಲೈನ್ ಇದೆ. ಸೊ ಮತ್ತೇನಿದೆಪ್ಪ ಅಂದ್ರೆ ಗ್ರೂಪಿಂಗ್. ಸೊ ಗ್ರೂಪಿಂಗ್ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಡಿಆಕ್ಟಿವೇಟೆಡ್ ಇದೆ. ಸೊ ಡಿಆಕ್ಟಿವೇಟೆಡ್ ಏನಕ್ಕಿದೆಯಪ್ಪ ಅಂದ್ರೆ ನಾನು ಒಂದೇ ಸೆಲೆಕ್ಟ್ ಮಾಡಿದ್ದೀನಿ. ಲೈಕ್ ಏನಪ್ಪಾ ಅಂದ್ರೆ ಶೇಪ್ಸ್ ಮತ್ತೆ ಡಿಫ್ರೆಂಟ್ ತಗೊಂಡಿದ್ರೆ ಸೊ ಶೇಪ್ಸ್ ಗಳನ್ನ ಏನ್ ಮಾಡಿ ಫಿಲ್ ಮಾಡಿ. ಸೊ ಶೇಪ್ಸ್ ಗಳನ್ನ ಫಿಲ್ ಮಾಡಿಬಿಟ್ಟು ತೋತಕ್ಕಂಥ ಇದ್ರ ಬಗ್ಗೆ ಸೊ ಆಲ್ರೆಡಿ ಏನಪ್ಪಾ ಅಂದ್ರೆ ಶೇಪ್ಸ್ ರಿಲೇಟೆಡ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಕಂಟ್ರೋಲ್ ಗೆ ಹಿಡಿದ್ಬಿಟ್ಟು ಈಗ ಸೆಲೆಕ್ಟ್ ಮಾಡಿ ಈಗ ನೋಡಿ ಏನಾಗುತ್ತಪ್ಪ ಅಂದ್ರೆ ತಮಗೆ ಸೊ ಗ್ರೂಪಿಂಗ್ ಆಕ್ಟಿವೇಟ್ ಆಗುತ್ತೆ. ಸೊ ರೊಟೇಟ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಇದು ಮತ್ತೆ ಶೇಪ್ ಶುಡ್ ಬಿ ರೊಟೇಟಿಂಗ್. ಇದು ಮೇಲ್ಗಡೆ ಇತ್ತು ಮೇಲ್ಗಡೆ ಇದ್ದಿದ್ದು ಇಲ್ಲಾಂದ್ರೆ ನಿಮ್ಮ ಕೈಯಿಂದಾನೇ ಏನಪ್ಪಾ ಅಂದ್ರೆ ರೊಟೇಟ್ ಮಾಡ್ತಿದ್ರಿ ಅಂದ್ರೆ ಇದು ಗ್ರೀನ್ ಕಲರ್ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ತಾವೇನು ಮಾಡ್ಬೋದಪ್ಪ ಅಂದ್ರೆ ರೊಟೇಟ್ ಅನ್ನ ಮಾಡ್ತಕ್ಕಂಥದ್ದು. ಇಟ್ ಈಸ್ ಜಸ್ಟ್ ಫಾರ್ ಅ ಮಾಡಿಫಿಕೇಶನ್ ಪರ್ಪಸ್. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಪ್ಪ ಅಂದ್ರೆ ಮಾಡಿಫಿಕೇಶನ್ ಪರ್ಪಸ್ ಅನ್ನ ಯೂಸ್ ಮಾಡ್ತೀವಿ. ಮತ್ತು ಸೈಜ್ ಬಿಗ್ಗರ್ ಬೇಕಪ್ಪ ಅಂದ್ರೆ ಬಿಗ್ಗರ್ ಅನ್ನ ತಗೊಳ್ತಕ್ಕಂಥದ್ದು, ಸ್ಮಾಲರ್ ಬೇಕಪ್ಪ ಅಂದ್ರೆ ಸ್ಮಾಲರ್ ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ತಾವು ತಗೊಳ್ತಕ್ಕಂಥದ್ದು. ಸೊ ಇಟ್ ಈಸ್ ರಿಲೇಟೆಡ್ ಟು ಏನಪ್ಪಾ ಅಂದ್ರೆ ನಮಗೆ ಇನ್ಸರ್ಟ್ ಅಲ್ಲಿ ಬರ್ತಕ್ಕಂಥ ಟೆಕ್ಸ್ಟ್ ಬಾಕ್ಸ್. ಓಕೆ, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.